ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಭಾ ನಾನ್ ರೆಡಿ ಅಂತೇಳಿ ವೇದಿಕೆ ಏರಿದಂತ ಎಚ್.ಡಿ. ಕುಮಾರಸ್ವಾಮಿ ಬಹಿರಂಗ ಚರ್ಚೆಗೆ ಸಿಎಂ ಆಗಮನಕ್ಕಾಗಿ ಕಾಯ್ತಿರುವಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಅವರು ಪ್ರತಿಕ್ರಿಯೆಯನ್ನು ಕೊಟ್ಬಿಟ್ರು. ಬರಲ್ಲ ಬಿಡಿ ಡಿ.ಕೆ. ಶಿವಕುಮಾರ್ ಅಂತ. ಬೈರಮಂಗಲ ಸರ್ಕಲ್ ನಲ್ಲಿ ಹಾಕಿರುವಂತ ವೇದಿಕೆ, ರೈತರ ಸಮ್ಮುಖದಲ್ಲೇ ಬಹಿರಂಗ ಚರ್ಚೆಗೆ ಬರುವಂತೆ ಆಹ್ವಾನ ಕೊಟ್ಟಿದ್ದಾರೆ ಎಚ್.ಡಿ.ಕೆ. ದಾಖಲೆಗಳನ್ನ ಹೊತ್ತು ತಂದಿರುವಂತ ಎಚ್.ಡಿ. ಕುಮಾರಸ್ವಾಮಿ ದಾಖಲೆ ಸಮೇತ ಬಂದು ಕೂತಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಯೋಜನೆ ಜಾರಿ ಮತ್ತು ಕೈ ಬಿಟ್ಟಿದ್ರ ಬಗ್ಗೆ ದಾಖಲೆಗಳ ಸಮೇತ ಬಂದಿದ್ದಾರೆ ಸಮಾಲೋಚನೆ ಮಾಡೋದಕ್ಕೆ ಅಂತ. 2006ರಲ್ಲಿ ಯೋಜನೆ ಜಾರಿ ಮಾಡಿ ವಾಪಸ್ ಪಡೆದಿದ್ರು ಎಚ್.ಡಿ. ಕುಮಾರಸ್ವಾಮಿ. ಈ ಬಗ್ಗೆ ರೈತರೊಂದಿಗೆ ಚರ್ಚೆ ಮಾಡೋದಕ್ಕೆ ಅಂತೇಳಿ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ. ಆಗ ಅವರು ಯಾತಕ್ಕಾಗಿ ಟೌನ್ಶಿಪ್ ಮಾಡಬೇಕು ಅಂತ ಅನ್ಕೊಂಡ್ರು, ಯಾತಕ್ಕಾಗಿ ವಾಪಸ್ ಪಡ್ಕೊಂಡ್ರು, ಅದೆಲ್ಲದ್ರ ಬಗ್ಗೆ ಸಮಾಲೋಚನೆ ಮಾಡೋದಕ್ಕೆ ಅಂತ ದಾಖಲೆಗಳ ಸಮೇತ ಎಚ್.ಡಿ. ಕುಮಾರಸ್ವಾಮಿ ಅವರು ರೈತರೊಂದಿಗೆ ಹಾಜರಾಗಿದ್ದಾರೆ. ಬೈರಮಂಗಲದಲ್ಲಿ ನಾನ್ ರೆಡಿ ಅಂತ ವೇದಿಕೆ ಏರಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ರೈತರ ಪರವಾಗಿ ನಿಂತ್ಕೊಂಡಿದ್ದಾರೆ. ಟೌನ್ಶಿಪ್ ಯೋಜನೆಯ ವಿರುದ್ಧವಾಗಿ ಪ್ರತಿಭಟಿಸ್ತಾ ಇದ್ದಾರೆ. ಈ ಒಂದು ಬಿಡದಿ ಟೌನ್ಶಿಪ್ ಆಗಿದ್ದೇ ಆದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ, ಅದರಿಂದ ರೈತರಿಗೆ ಎಫೆಕ್ಟ್ ಆಗುತ್ತೆ. ಒಂದು ಭೂ ಸ್ವಾಧೀನ ಮಾಡಿಕೊಂಡ್ರು ಅಂತ ಅಂದರೆ ಅಲ್ಲಿಂದ ರೈತರ ಜೀವನವೇ ಬದಲಾಗೋಗುತ್ತೆ. ಅದು ಪಾಸಿಟಿವ್ ಆಗಿ ಅಲ್ಲ, ನೆಗೆಟಿವ್ ಆಗಿ. ಕಾರಣ ತಮ್ಮ ಭೂಮಿ ಕಳ್ಕೊಳ್ತಾರೆ, ತಾವು ವ್ಯವಸಾಯ ಮಾಡ್ತಾ ಇದ್ದಂಥ ಜಾಗ ಕಳ್ಕೊಳ್ತಾರೆ, ಆ ಕೆಲಸಗಳನ್ನ ಕಳ್ಕೊಳ್ತಾರೆ. ತದನಂತರದಲ್ಲಿ ವಾಟ್ ನೆಕ್ಸ್ಟ್, ಏನು ಮಾಡಬೇಕು ಅಂತ ಬಂದಾಗ ಅವ್ರಿಗೆ ಆ ಜಾಗದಲ್ಲಿ ಉದ್ಯೋಗ ತಕ್ಷಣಕ್ಕೆ ಸಿಗುತ್ತಾ? ಸಿಗಲ್ಲ. ಅದರ ಜೊತೆಗೆ ಪ್ರತಿಯೊಂದಕ್ಕೂ ಕೂಡ ಬೇರೆಯವ್ರ ಮೇಲೆ ಅವ್ರು ಡಿಪೆಂಡ್ ಆಗಬೇಕಾಗುತ್ತೆ. ಉದ್ಯೋಗ ಪಡ್ಕೊಳ್ಬೇಕು ಅಂದ್ರೂ ಅಲ್ದಾಡಬೇಕಾಗುತ್ತೆ. ಉದ್ಯೋಗ ಸಿಕ್ಕ ಮೇಲೂ ಕೂಡ ಅವರಿಗೆ ತಕ್ಕನಾಗಿ ಸ್ಯಾಲ್ರಿ ಸಿಗುತ್ತಾ? ಇಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳು ತಲೆದೋರ್ತವೆ. ಅದಕ್ಕೋಸ್ಕರನೇ ರೈತರು ತಮ್ಮ ಭೂಮಿಯನ್ನು ಬಿಡೋದಕ್ಕೆ ರೆಡಿ ಇಲ್ಲ. ತಮ್ಮದೇ ಆದಂಥ ಒಂದು ಭೂಮಿ ಇತ್ತು ಅಂತ ಅಂದರೆ ಯಾವಾಗ ಯಾವ ಬೆಳೆ ಬೇಕಿದ್ರೂ ಬೆಳೆದು ನಾವು ಬೆಳೆ ತೆಗಿತೀವಿ, ಅದನ್ನು ಮಾರಿ ನಮ್ಮ ಜೀವನವನ್ನು ಮಾಡ್ತೀವಿ ಅನ್ನುವಂಥ ಆ ಭರವಸೆ ರೈತರಿಗಿದೆ. ಆ ಭರವಸೆ ಇರುವಂಥ ಭೂಮಿಯನ್ನೇ ಕಳ್ಕೊಂಡ್ಬಿಟ್ರೆ ಮುಂದೇನು ಗೊತ್ತಿಲ್ಲ ಅವರಿಗೆ. ನೀವೇನೋ ಒಂದು ಟೌನ್ಶಿಪ್ ಮಾಡ್ತೀರಿ ಅಂತ ಅಂದರೆ, ಕೈಗಾರಿಕೆಗಳನ್ನು ಓಪನ್ ಮಾಡ್ತೀರಿ ಅಂದರೆ ಅದರಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯ, ಕೌಶಲ್ಯ ಎಲ್ಲ ರೈತರಿಗೂ ಇರುತ್ತಾ? ತರಬೇತಿ ಕೊಡ್ತೀರಾ ನೀವು? ಅವ್ರಿಗೆ ಉದ್ಯೋಗ ಕೊಟ್ಟು ಆ ಉದ್ಯೋಗದಿಂದ ನೀವು ಲಾಭ ಪಡ್ಕೊಳ್ಳೋದಕ್ಕಾಗುತ್ತಾ? ಅಟ್ಲೀಸ್ಟ್ ಅವರಿಗೆ ಅದೆಲ್ಲ ಕೌಶಲ್ಯಗಳು ಬರುತ್ತಾ?
ಇದೆಲ್ಲವನ್ನು ಯೋಚನೆ ಮಾಡಬೇಕಲ್ಲ ಸರ್ಕಾರ. ಇದರಿಂದ ಏನು ಅನ್ಯಾಯಕ್ಕೊಳಗಾಗ್ತೀರಿ, ಎಲ್ಲಿ ಹಾಳಾಗ್ತೀರಿ, ನಮ್ಮ ಅಮಾಯಕ ರೈತರನ್ನ ಎಲ್ಲಿ ತಗೊಂಡ ಬಲಿ ಹೊಡಿತಾ ಇದ್ದೀರಿ ಅಂತೇಳಿ ಸವಿಸ್ತಾರವಾಗಿ ಹೇಳೋರು. ನೋಡಿ ಬಂಧುಗಳೇ, ಅರ್ಥ ಮಾಡ್ಕೊಳ್ಳಿ ನೀವು. ಇವತ್ತು ಮೋದಿಯವರು, ನರೇಂದ್ರ ಮೋದಿಯವರು ಅಹಮದಾಬಾದ್ನಲ್ಲಿ